ನಮಸ್ತೆ, ನನ್ನ ಹೆಸರು ಕೆಂಬೋಡಿ ರವೀಂದ್ರ ಕುಮಾರ್ ಅಂತ, ಸಮತಾ ಸಂಘರ್ಷ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ. ಇವತ್ತು ವಿಷಯ ಏನಂದರೆ, ತಾಲೂಕಿನಾದ್ಯಂತ ಗ್ರಾಮ ಪಂಚಾಯತ್ಗಳಲ್ಲಿ ನರೇಗಾ 15ನೇ ಹಣಕಾಸಿನ ಯೋಜನೆ ಹಾಗೂ ಕುಡಿಯುವ ನೀರಿನ ವಿಚಾರವಾಗಿ ತುಂಬ ವ್ಯವಹಾರಗಳು ನಡೀತಿದೆ. ಆ ವಿಚಾರವಾಗಿ ಈ ದಿವಸ ನಾವು ಸಮತಾ ಸಂಘರ್ಷ ಸಮಿತಿಯ ಪೂರ್ವಭಾವಿ ಸಭೆ ಕರೆದಿದ್ವಿ. ಈ ಸಭೆಯಲ್ಲಿ ಈ ಗ್ರಾಮ ಪಂಚಾಯತಿಗಳಲ್ಲಿ ನಡೀತಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಹಾಗೂ ಏನು ನಮ್ಮದು ಮೀಸಲು ಹಣ 18ನೇ ಹಣಕಾಸಿನ ಯೋಜನೆಯಲ್ಲಿ ಅವ್ಯವಹಾರಗಳು, ನರೇಗಾ ಯೋಜನೆಯಲ್ಲಿ ಅವ್ಯವಹಾರಗಳು, ಇದ್ರ ಬಗ್ಗೆ ಸಂಘದ ಪದಾಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿ ಇದನ್ನು ಕುಲಂಕುಷವಾಗಿ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕಂತೇಳಿ ಸರ್ವಾನುಮತದಿಂದ ಈ ಸಮಿತಿಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಸರ್, ಈಗ ಇದು ಬಡವರಿಗಾಗಿ ಮೀಸಲಿಟ್ಟಂಥ ಒಂದು ಯೋಜನೆ. ಅದು ಬಡವರಿಗೆ ಯಾವಾಗೂ ಅದು ತಲುಪ್ತಾ ಇಲ್ಲ. ಏನೀಗ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಅವರ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿ ವಂಚನೆ ಮಾಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿ ಬಡಬಗರಿಗೆ ಏನು ಇದು ಈ ಒಂದು ಯೋಜನೆ ಸೀಮಿತವಾಗಿ ಅವ್ರು ತಲುಪ್ತಾ ಇಲ್ಲ. ಕಾಮಗಾರಿ ಅವರೇ ಮಾಡ್ತಾರ ಅಂತ ಹೇಳ್ತಾರದ. ಗ್ರಾಮ ಪಂಚಾಯತ್ಗಳಲ್ಲಿ ಸದಸ್ಯರುಗಳು, ಅಧ್ಯಕ್ಷರುಗಳು ಅವರೇ ಕಾಮಗಾರಿಗಳನ್ನು ಯಂತ್ರೋಪಕರಣಗಳಲ್ಲಿ ಮಾಡಿಸಿ ಅವ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಲೂಟಿ ಮಾಡ್ತಾರೆ. ಅಂದರೆ ನೀವು ಹೇಳೋದು ಹಳ್ಳಿಗಳಲ್ಲಿರುವಂಥ ಬಡವರಿಗೆ ಕೊಡಬೇಕು ಕಾಮಗಾರಿಗಳು? ಹೌದು. ಈ ಯೋಜನೆನೇ ಬಡವರಿಗೆ ಸೀಮಿತವಾದಂಥ ಯೋಜನೆ. ಇದು ರಾಷ್ಟ್ರೀಯ ಉದ್ಯೋಗ ಖಾತೆ ಯೋಜನೆ. ಸ್ಟಾರ್ಟಿಂಗಲ್ಲಿ ಏನಿತ್ತು ಅಂದರೆ, ಈ ಬಡಬಗರಿಗೆ, ಕೂಲಿ ಕಾರ್ಮಿಕರಿಗೆ ಮೀಸಲು ಮಾಡಿದಂಥ ಒಂದು ಯೋಜನೆ. ಇದು ಅವರಿಗೆ ತಲುಪ್ತಾ ಇಲ್ಲ. ಏನಿದ್ರು ಈಗ ಏನು ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಅವರೇ ಯಂತ್ರಗಳಲ್ಲಿ ಕೆಲಸ ಮಾಡಿಸೋದು, ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾರೆ. 18ನೇ ಇದಕ್ಕೆ ಕುಮ್ಮಕ್ಕು ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಆಗ ಅದಕ್ಕೆ ಸಂಬಂಧಪಟ್ಟ ಜೆ ಇಂಜಿನಿಯರ್ಗಳು, ಇವರು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡೋದು, ಲಕ್ಷಾಂತರ ರೂಪಾಯಿ ದುಡ್ಡನ್ನ ಲೂಟಿ ಮಾಡ್ತಾರೆ. 18ನೇ ಹಗರಣದಲ್ಲಿ ಅವ್ಯವಹಾರ ಅಂದ್ರಲ್ಲ ಸರ್? ಹೌದು ಸರ್, ಅದನ್ನೂ ಅಷ್ಟೇ ಸರ್. ಈಗ ಕುಡಿಯೋ ನೀರು, ಈ ಕೊಳವೆ ಬಾವಿಗಳು ದುರಿಸಿ ಅಂತ ಹೇಳ್ಬಿಟ್ಟು ಸರ್ ತಿಂಗಳಿಗೆ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಲೂಟಿ ಮಾಡ್ತಾರೆ ಸರ್. ಈಗ ಒಂದು ಕೊಳವೆ ಬಾವಿ ದುರಸ್ತಿ ಮಾಡಿದರೆ, ಈಗ ದುರಸ್ತಿ ಮಾಡಿದರೆ ಏನೋ ಒಂದು ಗುಂಪು ಮೋಟ್ರ್ ರಿಪೇರಿ, ಇನ್ನೊಂದು ಮತ್ತೊಂದು ಏನಿರ್ತದೆ, ಕೇಬಲ್ ಇರ್ಬೋದು, ಹೊಸ ಕೇಬಲ್ ಅಳವಡಿಸೋದು, ಅದು ಹಳೇದು ಇರ್ಬೇಕಲ್ಲ ಸರ್. ಅಲ್ಲೇ ಒಂದೇ ಒಂದು ಬೋಲ್ಟ್ ನೆಟ್ ಸಿಗಲ್ಲ, ಅಲ್ಲಿ ಎಲ್ಲ ನಕಲಿನೇ. ಯಾವುದೋ ಒಂದು ಹಳ್ಳಿದು ಒಂದು ತಿಂಗಳಿಗೆ 2-3 ಬಿಲ್ ತೋರಿಸ್ತಾರೆ ಒಂದು ಹಳ್ಳಿಗೆ. ಒಟ್ಟು ಅದೇನು ಸ್ಕ್ರಾಪ್ ಆಗಿರ್ತದಲ್ಲ ಮೆಟೀರಿಯಲ್ಲು, ಒಂದೇ ಒಂದು ಬೋಲ್ಟು ನೆಟ್ಟು ಪಂಚಾಯತ್ಗಳಲ್ಲಿ ಲಭ್ಯ ಇರೋದು. ಇದರಲ್ಲಿ ಲಕ್ಷಾಂತರ ರೂಪಾಯಿ ಗೋಲ್ಮಾಲ್ ಆಗ್ತದೆ ಸರ್. ಸಂಘದಿಂದ ನಿಮ್ಮ ಮುಂದೆ ನಡೆ ಏನು ಸರ್? ಈಗ ಇವತ್ತು ಈ ಸಭೆಯಲ್ಲಿ ನಾವು ನಮ್ಮ ಎಲ್ಲರ ಗಮನಕ್ಕೂ ತಂದಿದ್ದೀವಿ ಈ ವ್ಯವಹಾರಗಳ ಬಗ್ಗೆ. ನಾವು ಮುಂದೆ ಒಂದು ದಿನಾಂಕ ನಿಗದಿಪಡಿಸಿ ಸಂಬಂಧಪಟ್ಟ ಇಲಾಖೆಗೆ ನಾವು ನಮ್ಮ ಸಂಘಟನೆ ಮುಖಾಂತರ ದೂರು ಕೊಡ್ತೀವಿ. ಅವರು ಅದ್ರ ಮೇಲೆ ಏನು ಕ್ರಮ ತಗೊಂತಾರೆ ತಿಳ್ಕೊಂಡು ಮುಂದೆ ನಾವು ತೀರ್ಮಾನ